ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2025ರ ಮಕರ ಸಂಕ್ರಾಂತಿ ವೈಕುಂಠ ಏಕಾದಶಿ ಯಾವಾಗ? ವೈಕುಂಠ ಏಕಾದಶಿಯು 2025ರ ಹೊಸ ವರ್ಷದ ಮೊದಲ ಹಬ್ಬ ಅಥವಾ ವ್ರತವಾಗಿದೆ. 2025ರ ವೈಕುಂಠ ಏಕಾದಶಿಯನ್ನು ಜನವರಿ 10 ಶುಕ್ರವಾರದಂದು ಆಚರಿಸಲಾಗುವುದು. ಇದು ವಿಷ್ಣುವಿಗೆ ಅರ್ಪಿತವಾದ ದಿನವಾಗಿದೆ. ಈ ದಿನ ವಿಷ್ಣು ದೇವನನ್ನು ಪೂಜಿಸುವುದರ ಜೊತೆಗೆ ಉಪವಾಸವನ್ನು ಆಚರಿಸುವುದರಿಂದ ವ್ಯಕ್ತಿಯು ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದಲ್ಲಿ ಸ್ಥಾನ ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ. ಈ ಶುಭ ದಿನದಂದು ವೈಕುಂಠ ದ್ವಾರಗಳು ಭಕ್ತರಿಗೆ ತೆರೆಯುತ್ತವೆ ಎಂಬ ನಂಬಿಕೆಯೂ ಕೂಡ ನಮ್ಮಲ್ಲಿದೆ. 2025ರ ಬಣದ ಹುಣ್ಣಿಮೆಯನ್ನು ಜನವರಿ 13ರಂದು ಸೋಮವಾರ ಆಚರಿಸಲಾಗುವುದು. ಬಣದ ಹುಣ್ಣಿಮೆಯಂದು ರಾಜ್ಯದ ಎಲ್ಲ ಬನಶಂಕರಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ನೀವು ತಾಯಿಯನ್ನು ನೆನೆದು ಉಪವಾಸ ಮಾಡಿ ಪೂಜೆ ಮಾಡುವುದರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತದೆ. ಮಕರ ಸಂಕ್ರಾಂತಿ ಹಬ್ಬವು ಹಿಂದೂಗಳಿಗೆ ತುಂಬಾನೇ ವಿಶೇಷ. ಏಕೆಂದರೆ ಮಕರ ಸಂಕ್ರಾಂತಿಯು ಸೌರ ಚಕ್ರವನ್ನು ಅನುಸರಿಸುತ್ತದೆ. ಸೂರ್ಯನು ಈ ದಿನ ಉತ್ತರದ ಕಡೆಗೆ ಚಲಿಸುತ್ತಾನೆ. ಅದಕ್ಕಾಗಿಯೇ ಈ ಅವಧಿಯನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತದೆ. 2025ರ ಮಕರ ಸಂಕ್ರಾಂತಿಯನ್ನು ಜನವರಿ 14ರಂದು ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಹಲವೆಡೆ ಸುಗ್ಗಿ ಹಬ್ಬವೆಂದು ಆಚರಿಸಲಾಗುತ್ತದೆ. ಈ ದಿನ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ದಿನ ಎಳ್ಳು ಬೆಲ್ಲವನ್ನು ಹಂಚುವ ಮೂಲಕ ಪರಸ್ಪರ ಪ್ರೀತಿ ಸಾಮರಸ್ಯವನ್ನು ವ್ಯಕ್ತಪಡಿಸುತ್ತಾರೆ. ಪುಷ್ಯ ಮಾಸದ ಕೃಷ್ಣ ಪಕ್ಷದ ದಿನದಂದು ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ. 2025ರ ಮೊದಲ ಸಂಕಷ್ಟಿ ಚತುರ್ಥಿ ವ್ರತವನ್ನು ಜನವರಿ 17 ಶುಕ್ರವಾರ ಆಚರಿಸಲಾಗುವುದು. ಜರ್ತಿಲಾ ಏಕಾದಶಿ. ಈ ಏಕಾದಶಿಯು 2025 ಜನವರಿಯಲ್ಲಿ ಆಚರಿಸಲಾಗುವ ಎರಡನೇ ಏಕಾದಶಿಯ ವ್ರತವಾಗಿದ್ದು, ಇದನ್ನು ಜನವರಿ 25 ಶನಿವಾರದಂದು ಆಚರಿಸಲಾಗುತ್ತದೆ. ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ದರ್ಶಿ ಅಮಾವಾಸ್ಯೆ ಅಥವಾ ಪುಷ್ಯ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಪುಷ್ಯ ಅಮಾವಾಸ್ಯೆಯ ನಂತರ ಮಾಘ ಮಾಸವು ಆರಂಭವಾಗುವುದು. 2025ರ ಜನವರಿಯ ಪುಷ್ಯ ಅಮಾವಾಸ್ಯೆಯನ್ನು ವಾರ 29ರಂದು ಆಚರಿಸಲಾಗುವುದು. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತು ಒಂದು ಕಮೆಂಟ್ ಮಾಡಿ ಹೇಳಿ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.